ಸ್ಯಾಂಡಲ್ವುಡ್ನಲ್ಲಿ ಡಿವೋರ್ಸ್ ಅನ್ನೋದು ತೀರಾ ಕಾಮನ್ ಆಗ್ತಾ ಇದೆ. ಮೊದಲೆಲ್ಲ ಡಿವೋರ್ಸ್ ಅಂತ ಅಂದರೆ ನಾವು ಬಾಲಿವುಡ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದಾದಮೇಲೆ ಟಾಲಿವುಡ್ಡಿಗೂ ಆ ರೋಗ ಬಂದ್ಬಿಟ್ಟಿತ್ತು. ಆದರೆ ಇದೀಗ ನಮ್ಮ ಸ್ಯಾಂಡಲ್ವುಡ್ನಲ್ಲೂ ಕೂಡ ಡಿವೋರ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತಂದರೆ ನಿಜವಾಗ್ಲೂ ಬೇಸರದ ಸಂಗತಿ. ಹೌದು, ಸೆಲೆಬ್ರಿಟಿಗಳಿಗೆ ಒಟ್ಟಿಗೆ ಜೀವನ ಮಾಡೋದಕ್ಕೆ ಕಷ್ಟನೋ, ಸ್ಟೇಟಸ್ ಸಮಸ್ಯೆನೋ, ಅಥವಾ ಪರ್ಸ್ನಲ್ ಈಗೋನೋ, ಸೆಲ್ಫ್ ರೆಸ್ಪೆಕ್ಟ್ ಸಮಸ್ಯೆನೋ, ಅಥವಾ ಕೆರಿಯರ್ ಬಗ್ಗೆ ಯೋಚನೆನೋ ಗೊತ್ತಿಲ್ಲ. ಇತ್ತೀಚೆಗೆ ಅನೇಕರು ದೂರ ಇರ್ತೀವಿ, ಡಿವೋರ್ಸ್ ತೆಗೆದುಕೊಳ್ತೀವಿ ಅಂತ ದೂರ ಆಗ್ತಾ ಇರೋದನ್ನು ನೋಡ್ತಾ ಇದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವುದಕ್ಕೂ ಒಂದು ಗಟ್ಟಿಯಾದ ನೆಲೆ ಇಲ್ವಾ ಅನ್ಸೋಕೆ ಶುರುವಾಗಿದೆ. ಯಾಕಿಷ್ಟೆಲ್ಲ ಪೀಠಿಕೆ ಹಾಕ್ತಾ ಇದ್ದೀವಿ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಮಯೂರಿ ಕನ್ನಡ ಇಂಡಸ್ಟ್ರಿಗೆ ಹೊಸೊಬ್ರೇನು ಅಲ್ಲ. ಈ ಹಿಂದೆ ಸೀರಿಯಲ್ಗೆ ಎಂಟ್ರಿ ಕೊಟ್ಟವರು ಅದಾದಮೇಲೆ ಅನೇಕ ಸಾಲು ಸಾಲು ಸಿನಿಮಾಗಳನ್ನು ಮಾಡ್ತಾರೆ. ಸಿನಿಮಾಗಳು ಹೇಳಿಕೊಳ್ಳುವಂಥ ಹಿಟ್ಟನ್ನೇ ತಂದುಕೊಟ್ಟಿದೆ. ಇನ್ನು ಸೀರಿಯಲ್ ಅಂತೂ ಬಹು ವರ್ಷಗಳ ಕಾಲ ಪ್ರಸಾರವಾಗಿತ್ತು, ಅಶ್ವಿನಿ ನಕ್ಷತ್ರ. ಈ ಸೀರಿಯಲ್ ಮುಖಾಂತರವಾಗಿಯೇ ಮಯೂರಿ ಪ್ರತಿಯೊಬ್ಬರ ಮನೆ ಮಾತಾಗಿದ್ದು, ಮನೆ ಮಗಳು ಅಂತ ಕರೆಸ್ಕೊಂಡಿದ್ದು. ಮೂಲತಃ ಇವರು ಉತ್ತರ ಕರ್ನಾಟಕ ಕಡೆಯವರು. ಆರ್ಜೆ ಆಗಬೇಕು ಅನ್ನುವಂಥ ಮಹದಾಸೆ ಇಟ್ಕೊಂಡಿದ್ರು. ಉತ್ತಮ ನಿರೂಪಕಿಯೂ ಕೂಡ ಆಗಿ ಕೆಲಸವನ್ನು ನಿರ್ವಹಿಸಿದ್ರು. ಕಲಾ ದೇವತೆ ಇವರನ್ನು ಕರೆದ ಕಾರಣಕ್ಕಾಗಿ ಸಿನಿಮಾ ಇಂಡಸ್ಟ್ರಿಗೆ, ಸೀರಿಯಲ್ ಇಂಡಸ್ಟ್ರಿಗೆ ಬಂದರು ಅನ್ನೋದನ್ನು ಅವರೇ ಅನೇಕ ಬಾರಿ ಹೇಳ್ಕೊಂಡಿದ್ದಾರೆ. ಇದೇ ಮಯೂರಿ ಕೆಲವು ವರ್ಷಗಳ ಹಿಂದೆ 2020ರಲ್ಲಿ ಪ್ರೀತಿಸಿ ಮದುವೆ ಆಗ್ತಾರೆ. ಅದು ಬರೋಬ್ಬರಿ 10 ವರ್ಷಗಳ ಪ್ರೀತಿ ಅನ್ನೋದನ್ನು ಹಲವು ಇಂಟರ್ವ್ಯೂಗಳಲ್ಲಿ ಅವರೇ ಹೇಳ್ಕೊಂಡಿದ್ರು. ಹೌದು, ಅರುಣ್ ಅನ್ನುವರನ್ನು ಪ್ರೀತಿಸಿ ಮದುವೆ ಆಗ್ತಾರೆ. ಕೋವಿಡ್ ಸಂದರ್ಭದಲ್ಲಿ, ಕಷ್ಟ ಕಾಲದ ಸಂದರ್ಭದಲ್ಲಿಯೇ ಇವರು ಮದುವೆ ಆಗ್ತಾರೆ. ಇವರ ಮದುವೆಯಲ್ಲಿ ಅನೇಕರು ಭಾಗಿಯಾಗದೇ ಇದ್ರೂ ಇವರಿಗೆ ದಾರಿ ಎರೆದು ಕೊಟ್ಟಿದ್ದು JK ಅಪ್ಪ ಅಮ್ಮ. ಹೌದು, ಅಶ್ವಿನಿ ನಕ್ಷತ್ರ ಸೀರಿಯಲ್ನಲ್ಲಿ ಇಬ್ಬರು ಜೊತೆಯಾಗಿ ನಟಿಸಿದ್ರು. ಅದಾದಮೇಲೆ ಒಂದೊಳ್ಳೆ ಬಾಂಡಿಂಗ್ ಬಂದಿತ್ತು. ಆ ಕಾರಣಕ್ಕಾಗಿ JK ತಂದೆ ತಾಯಿಗೆ ಇವರ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಕನ್ಯಾದಾನವನ್ನು ಮಾಡಿಕೊಟ್ಟಿದ್ರು. ಆಗ ಭಾವುಕರಾಗಿದ್ದರು ಅಶ್ವಿನಿ. ಜೊತೆಗೆ ಅವರ ಲವ್ ಸ್ಟೋರಿಯನ್ನು ಕೂಡ ಹೇಳ್ಕೊಂಡಿದ್ರು. 10 ವರ್ಷಗಳಿಂದ ಪ್ರೀತಿಸ್ತಾ ಇದ್ವಿ, ಮದುವೆ ಆಗೋದಾದರೆ ನಿನ್ನನ್ನೇ ಮದುವೆ ಆಗೋದು ಅಂತ ಅವ್ರು ಹೇಳಿದ್ರಿಂದ ನಾನು ಸ್ವಲ್ಪ ಕಾದೆ. ಅದಾದಮೇಲೆ ಇಬ್ಬರ ಜೋಡಿ ಚೆನ್ನಾಗಿದೆ ಅಂತ ಅನಿಸ್ತು, ಅಂಡರ್ಸ್ಟ್ಯಾಂಡಿಂಗಿಗೆ ಬಂದ್ವಿ. ಆ ಕಾರಣಕ್ಕಾಗಿ ಇಬ್ಬರ ಮನೆಯಲ್ಲಿ ಒಪ್ಪಿಸಿ ಮದುವೆ ಆಗ್ತಿದ್ದೀವಿ ಅಂತ ಬಹಳ ಖುಷಿಯಾಗಿ ಹೇಳ್ಕೊಂಡಿದ್ರು. ಅವರ ಆ ಖುಷಿಯನ್ನು ನೋಡಿ ಅವರ ಅಭಿಮಾನಿಗಳು ಕೂಡ ಖುಷಿ ಪಟ್ಟಿದ್ರು. ಒಳ್ಳೆ ಹುಡುಗಿ ಒಳ್ಳೆ ಹುಡುಗನೇ ಆರಿಸ್ಕೊಂಡಿದ್ದಾರೆ, ಇವರಿಬ್ರು ಚೆನ್ನಾಗಿರ್ಲಿ ಅಂತ ಆಶಿಸಿದವರು ಅದೆಷ್ಟೋ ಮಂದಿ. ಅರುಣ್ ಮೂಲತಃ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು. ಸಾಫ್ಟ್ವೇರ್ ಆಗಿದ್ದರಿಂದ ಸ್ವಲ್ಪ ಅಫಿಷಿಯಲ್ ಆಗಿ ಕಾಣಿಸ್ಕೊಳ್ತಾ ಇದ್ರು. ಮಾತು ತೀರಾ ಕಮ್ಮಿ ಅಂತ ಅನ್ನಿಸ್ತಾ ಇತ್ತು. ಆದರೆ ಜೋಡಿ ಮಾತ್ರ ನೋಡೋದಕ್ಕೆ ಮುದ್ದಾಗೆ ಇತ್ತು, ಚೆನ್ನಾಗೇ ಇತ್ತು. ಮದುವೆ ಆದ ಒಂದೇ ವರ್ಷಕ್ಕೆ ಮಗು ಕೂಡ ಮಾಡ್ಕೊಳ್ತಾರೆ. ಇವರಿಗೊಂದು ಮುದ್ದಾದ ಗಂಡು ಮಗು ಕೂಡ ಇದೆ. ಆ ಸಂದರ್ಭದಲ್ಲೂ ಕೂಡ ಎಲ್ಲವೂ ಚೆನ್ನಾಗಿಯೇ ಇತ್ತು. ಗಂಡ ಹೆಂಡತಿ ಇಬ್ಬರು ಫೋಟೋಶೂಟ್ ಮಾಡಿಸಿದ್ರು, ಫೋಟೋಗೆ ಪೋಸ್ ಕೊಟ್ಟಿದ್ರು. ನೋಡೋದಕ್ಕೆ ಜೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಂತ ಅನಿಸ್ತಾ ಇತ್ತು. ಯಾರ ದೃಷ್ಟಿ ಬಿತ್ತೋಗೇನೋ ಗೊತ್ತಿಲ್ಲ. ಮದುವೆ ಆಗಿ ಮಗು ಆಗಿ ಕೆಲವು ವರ್ಷಗಳ ನಂತರ, ಅಂದರೆ ಒಂದೂವರೆ ವರ್ಷದ ನಂತರ ಗಂಡ ಹೆಂಡತಿ ದೂರಾಗ್ತಾ ಬಂದಂಗೆ ಕಾಣಿಸ್ತಾ ಇದೆ. ಇತ್ತೀಚೆಗೆಲ್ಲ ನಾವು ಯಾರಾದರೂ ಜೀವನದಲ್ಲಿ ಖುಷಿಯಾಗಿದ್ದಾರೋ ಖುಷಿಯಾಗಿಲ್ವೋ, ಅವ್ರ ಜೀವನದಲ್ಲಿ ಏನು ನಡೀತಿದೆ ಅನ್ನೋದನ್ನು ಅವ್ರ ಮನೆಗೆ ಹೋಗಿ ನೋಡಬೇಕು ಅನ್ನೋದು ಏನಿಲ್ಲ. ಅವರ ಸೋಷಿಯಲ್ ಮೀಡಿಯಾವನ್ನು ಒಂದ್ಸಲ ಚೆಕ್ ಮಾಡಿದ್ರೆ ಸಾಕು, ಅವ್ರ ಲೈಫಲ್ಲಿ ಏನು ನಡೀತಾ ಇದೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗತ್ತೆ. ಈಗೆಲ್ಲ ಜನ ಬೇರೆಯವರ ಲೈಫನ್ನು ಜಡ್ಜ್ ಮಾಡೋದೇ ಹೀಗೆ. ಈಗ ಮಯೂರಿ ವಿಚಾರದಲ್ಲೂ ಅದೇ ಆಗಿರೋದು. ಈ ಸುದ್ದಿ ಇಷ್ಟರ ಮೇಲೆ ವೈರಲ್ ಆಗೋದಕ್ಕೆ ಕಾರಣನೇ ಮಯೂರಿ. ಹೌದು, ಮಯೂರಿ ಗಂಡನ ಜೊತೆಗೆ ಎಲ್ಲ ಡಿವೋರ್ಸ್ ತೆಗೆದುಕೊಂಡಿದ್ದಾರೆ, ದೂರ ಆಗಿದ್ದಾರೆ. ಗಂಡ ಹೆಂಡತಿ ಇಬ್ಬರು ಬೇರೆ ಬೇರೆ ಆಗಿದ್ದಾರೆ. ಪ್ರೀತಿಸಿ ಮದುವೆ ಆದವರು ದೂರ ಆಗಿಬಿಟ್ರು. ಈಗ ಮಯೂರಿ ಮತ್ತು ಮಯೂರಿ ಮಗು ಮಾತ್ರ ಒಟ್ಟಿಗೆ ಇದ್ದಾರೆ. ಈ ಥರದ್ದೆಲ್ಲ ಸುದ್ದಿಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕೆಲವೊಂದಷ್ಟು ಆನ್ಲೈನ್ ವೆಬ್ಸಲ್ಲೂ ಕೂಡ ಈ ಸ್ಟೋರಿಗಳು ಪ್ರಸಾರವಾಗ್ತಾ ಇದೆ. ಈ ಹಿಂದೆ ಮಾಧ್ಯಮಗಳು ನೇರವಾಗಿಯೇ ಮಯೂರಿ ಅವರನ್ನು ಕೇಳಿದ್ದು ಕೂಡ ಇದೆ. ಹೌದು, ಅದಕ್ಕೆ ಕಾರಣ ಒಂದೇ. ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಮಯೂರಿ ಈ ಹಿಂದೆ ಹಾಕಿಕೊಂಡಿದ್ದ ಪ್ರತಿ ಒಂದು ಫೋಟೋವನ್ನು ಡಿಲೀಟ್ ಮಾಡಿದ್ದಾರೆ. ಅದು ಅವರ ಗಂಡನ ಜೊತೆಗಿನದ್ದು. ಮದುವೆಯ ಫೋಟೋಗಳಂತೂ ಇಲ್ಲವೇ ಇಲ್ಲ. ನೀವು ಹೋಗಿ ನೋಡಿದ್ರೂ ಗೊತ್ತಾಗತ್ತೆ. ಇನ್ನು ಬೇಬಿ ಬಂಪ್ ಶೂಟ್ಗಳನ್ನು ಮಾಡಿಸಿದ್ರು. ಪ್ರೆಗ್ನೆಂಟಿಗಿಂತ ಮುಂಚಿತವಾಗಿ ಒಂದಷ್ಟು ರೊಮ್ಯಾಂಟಿಕ್ ಫೋಟೋ ಶೂಟ್ಗಳನ್ನು ಅವರ ಗಂಡನ ಜೊತೆಗೆ ಮಾಡಿಸಿದ್ರು. ಆ
ಫೋಟೋಶೂಟ್ಗಳನ್ನು ಕೂಡ ರ್ಯಾಂಡಮ್ ಆಗಿ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಮಯೂರಿ ಅವರು ತಮ್ಮ ಗಂಡನ ಜೊತೆಗೆ ತೆಗೆಸಿಕೊಂಡಿದ್ದ ಪ್ರತಿಯೊಂದು ಫೋಟೋಸ್ಗಳನ್ನು ಡಿಲೀಟ್ ಮಾಡಿದ್ದಾರೆ. ಅವ್ರಿಗೆ ಮದುವೆ ಆಗಿದೆ ಅನ್ನೋದಕ್ಕೆ ಒಂದೇ ಒಂದು ಕುರುಹು, ಅದು ಅವ್ರ ಮಗನ ಫೋಟೋವನ್ನು ಮಾತ್ರ ಇಟ್ಕೊಂಡಿದ್ದಾರೆ. ಅದನ್ನು ಹೊರತುಪಡಿಸಿ ಮಗು ಮತ್ತು ಇವರ ಗಂಡ, ಫ್ಯಾಮಿಲಿ ಫೋಟೋಸು, ಈ ಹಿಂದೆ ಲವ್ ಮಾಡ್ತಿದ್ದಾಗ ತೆಗೆಸಿಕೊಂಡಿದ್ದ ಫೋಟೋ, ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಟ್ಟಿದ್ದಂಥ ಫೋಟೋ ಮತ್ತು ಬರ್ತ್ಡೇಗಳಲ್ಲಿ ತೆಗೆಸಿಕೊಂಡಿದ್ದ ಫೋಟೋ ಯಾವುದು ಅಂದರೆ ಯಾವುದು ಇಲ್ಲ. ಅರುಣ್ ಅಂತ ಒಬ್ಬರು ಮಯೂರಿ ಲೈಫಲ್ಲಿ ಬಂದಿದ್ರು ಅನ್ನೋದಕ್ಕೆ ಒಂದೇ ಒಂದು ಸುಳಿವು ಕೂಡ ಸಿಗದಂತೆ ಫೋಟೋಸ್ಗಳನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಸೊ ಈ ಫೋಟೋಸ್ಗಳನ್ನು ಡಿಲೀಟ್ ಮಾಡಿರೋದೇ ಅನೇಕರ ಪ್ರಶ್ನೆಗೆ ಕಾರಣವಾಗಿರೋದು. ಎಲ್ಲವೂ ಚೆನ್ನಾಗಿದ್ರೆ ಫೋಟೋಸ್ಗಳನ್ನು ಯಾಕೆ ಡಿಲೀಟ್ ಮಾಡ್ತಾ ಇದ್ರು? ಮೋಸ್ಟ್ಲಿ ಏನೋ ಆಗಿರಬೇಕು ಅಂತ ಅನಿಸುತ್ತೆ. ಮಗು ಮಾತ್ರ ಇವ್ರ ಜೊತೆಗಿರಬೇಕು ಅನಿಸುತ್ತೆ. ಅದಕ್ಕೆ ಮಗುವಿನ ಫೋಟೋಸ್ ಮಾತ್ರ ಶೇರ್ ಮಾಡ್ತಾ ಇದ್ದಾರೆ. ಗಂಡನ ಫೋಟೋಸನ್ನು ಹಾಕೋದೇ ಬಿಟ್ಬಿಟ್ಟಿದ್ದಾರೆ. ಇರೋ ಫೋಟೋಸ್ಗಳನ್ನು ಕೂಡ ಡಿಲೀಟ್ ಮಾಡಿದ್ದಾರೆ, ಡಿವೋರ್ಸ್ ಆಗಿರಬೇಕು ಅಂತ. ಈ ಹಿಂದೆ ಮಯೂರಿ ಅವರಿಗೆ ಈ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ನನ್ನ ಲೈಫು ನನ್ನ ಇಷ್ಟ, ಫೋಟೋಸ್ ಹಾಕಲೇಬೇಕು ಅಂತ ಏನಿಲ್ಲ, ನನಗೆ ಇಷ್ಟ ಬಂದಾಗ ಫೋಟೋ ಹಾಕ್ತೀನಿ, ಇಷ್ಟ ಇಲ್ದಿದ್ದಾಗ ಫೋಟೋ ಬಿಡ್ತೀನಿ ಅಂತ. ಫೋಟೋ ಹಾಕದೇ ಇರೋದಕ್ಕೂ ಹಾಕಿರುವ ಫೋಟೋ ಡಿಲೀಟ್ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅದು ಕೂಡ ಹುಡುಕಿ 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 ಗಂಡನ ಪ್ರತಿಯೊಂದು ಫೋಟೋವನ್ನು ಡಿಲೀಟ್ ಮಾಡಿರೋದು ಅನೇಕ ಪ್ರಶ್ನೆಗಳನ್ನು ಹುಟ್ಟಾಕುವಂತೆ ಮಾಡಿದೆ. ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಇವರಿಗೆ ಮದುವೆ ಆಗಿ ಮಗು ಇದೆ, ಗಂಡ ಇದೆ ಅನ್ನೋದು ಗೊತ್ತಾಗುತ್ತೆ ಬಿಟ್ಟರೆ ಗಂಡ ಇದ್ದಾನೋ ಇಲ್ವೋ ಅನ್ನೋದು ಇನ್ಸ್ಟಾಗ್ರಾಮ್ ನೋಡಿದ್ರೆ ಗೊತ್ತಾಗಲ್ಲ. ಸೊ ಅಲ್ಲಿಗೆ ಡಿವೋರ್ಸ್ ಆಗಿದೆ ಅನ್ನುವ ಲೆಕ್ಕಾಚಾರಕ್ಕೆ ಜನ ಬಂದುಬಿಟ್ಟಿದ್ದಾರೆ.